ಇನ್ನು BS ಯಡಿಯೂರಪ್ಪ ಅವರು ನನ್ನ ಮನೆಗೆ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. BS ಯಡಿಯೂರಪ್ಪ ನನ್ನ ಮನೆಗೆ ಬಂದಿರುವಂತಹ ವಿಚಾರ ಇದೆ, ಎಲ್ಲಾ ಸೀಕ್ರೆಟ್ಗಳನ್ನ ಹೇಳೋದಕ್ಕೆ ಆಗೋದಿಲ್ಲ. ಯಡಿಯೂರಪ್ಪ ಆಪರೇಷನ್ ಆಡಿಯೋ ಬಾಂಬ್ ವಿಚಾರವಾಗಿಯೂ ಕೂಡ SIT ರಚನೆ ಬಗ್ಗೆ CM HDK ಬಳಿಯಲ್ಲಿ ಕೇಳಿ. ಆಪರೇಷನ್ ಕಮಲದ ವಿಚಾರ ಇದೆ, ಆಡಿಯೋ ಬಾಂಬ್ ಇದೆ, ಆ ವಿಚಾರಕ್ಕೆ SIT ರಚನೆ ಏನಾದರೂ ಮಾಡ್ತಾರೋ ಮಾಡಲ್ವೋ ಆ ವಿಚಾರ ಇದ್ರೆ ನೀವು ಹೋಗಿ CM ಬಳಿಯಲ್ಲಿ ಕೇಳಿ. ನಾನು ಇನ್ನೂ ಮುಖ್ಯಮಂತ್ರಿಯಾಗಿಲ್ಲ, ಮುಖ್ಯಮಂತ್ರಿ ಆಗೋದಕ್ಕೆ ನನಗೆ ಇನ್ನೂ ಟೈಮ್ ಇದೆ, CM ಆದ್ಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇನೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸಚಿವ DK ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಇವರು ಕೂಡ CM ಆಗುವಂತಹ ಕನಸನ್ನ ಬಿಚ್ಚಿಡ್ತಾ ಇದ್ದಾರೆ. ಸದ್ಯಕ್ಕೆ CM ಆಗುವಂತಹ ಟೈಮ್ ಇಲ್ಲ, CM ಆಗೋದಕ್ಕೆ ಇನ್ನೂ ಟೈಮ್ ಇದೆ, CM ಆದ್ಮೇಲೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೇನೆ ಎನ್ನುವಂತ ವಿಚಾರವನ್ನ ಇವತ್ತು DK ಶಿವಕುಮಾರ್ ಮಾತಾಡಿದ್ರು. ಶಿವಮೊಗ್ಗದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಏನೇನು ವಿಚಾರವನ್ನ ಕೇಳ್ತಾ ಹೋದ್ರೋ, ಇಲ್ಲ ಯಡಿಯೂರಪ್ಪ ಅವರ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಲ್ಲಿ ಒಂದಷ್ಟು ವಿಚಾರವು ಬಂದು ಹೋಯಿತು. ತದನಂತರದಲ್ಲಿ ಏನಾದರೂ DK ಶಿವಕುಮಾರ್ ಅವರ ಮನೆಗೆ BS ಯಡಿಯೂರಪ್ಪ ಅವರು ಬಂದಿದ್ದಂತಹ ವಿಚಾರ, ಆ ಡೈರಿ ವಿಚಾರ ಪ್ರಸ್ತಾಪ ಮಾಡಿರುವಂತಹ ಮಾತು, ಜೊತೆಗೆ ಏನಾದರೂ SIT ರಚನೆ ಆಗುತ್ತೋ ಆಗೋದಿಲ್ವೋ ಅನ್ನುವಂಥ ವಿಚಾರ ಕೇಳಿದಂಥ ಸಂದರ್ಭದಲ್ಲಿ ಆಡಿಯೋ ಬಾಂಬ್, ಆಪರೇಷನ್ ಕಮಲ ಆಡಿಯೋ ಬಾಂಬ್ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಬಗ್ಗೆ ಮುಖ್ಯಮಂತ್ರಿಗಳನ್ನ ಕೇಳಿ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಉತ್ತರ ನಾನು ಕೊಡಬೇಕು ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು, ಹಾಗೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನೂ ಟೈಮ್ ಇದೆ, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತಲೇ ತಮ್ಮ ಮನಸ್ಸಿನಲ್ಲಿರುವಂಥ ಆಸೆ, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆಯನ್ನು DK ಶಿವಕುಮಾರ್ ವ್ಯಕ್ತಪಡಿಸಿದ್ರು. ಶಿವಮೊಗ್ಗದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರು. ನಾನು ಚೀಫ್ ಮಿನಿಸ್ಟರ್ ಆಗಿ ಅದ್ರ ಬಗ್ಗೆ ಆನ್ಸರ್ ಮಾಡ್ತಿದ್ದೆ. ನಿಮಗೆ ಚೀಫ್ ಮಿನಿಸ್ಟರ್ ನಾಳೆನೂ ಸಿಗ್ತಾರೆ, ನೀವು ಕೇಳಿ, ಮೊನ್ನೆನೂ ಸಿಕ್ಕಿದ್ರು ನೀವು ಕೇಳಬೇಕಾಗಿತ್ತು. ಯು ಆರ್ ನಾಟ್ ಆಸ್ಕಿಂಗ್ ದಿ ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಆಸ್ಕಿಂಗ್ ದಿ ರೈಟ್. ಈಗ ಯಡಿಯೂರಪ್ಪನವರೇ ಆಗಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾನೇ ಅಸೆಂಬ್ಲಿಲಿ, ನೀವೆಲ್ಲ ರೆಕಾರ್ಡ್ ತೆಗೆದು ನೋಡಿದ್ರು ಐ ಓನ್ಲಿ ಮೇಡ್ ಇಟ್ ವೆರಿ ಕ್ಲಿಯರ್. ಇಲ್ಲ ಮಾತಾಡಿದ ನಿಜ, ನಾನು ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ಮಿಕ್ಕಿದ ನೀವು ಚೀಫ್ ಮಿನಿಸ್ಟರ್ ಕೇಳಬೇಕು. ನನ್ನ ಚೀಫ್ ಮಿನಿಸ್ಟರ್ ಏನಾದ್ರು ನೀವು ಮಾಡಾದ್ಮೇಲೆ ನನಗೆ ಪ್ರಶ್ನೆ ಕೇಳಿದ್ರೆ ಆಗ್ತದೆ. ಇನ್ನು ನಾನು ಭಾಳ ಇನ್ನು ಟೈಮ್ ಇದೆ, ಅದಕ್ಕೆಲ್ಲ ಅರ್ಜೆಂಟಲ್ಲಿ ನಾನಿಲ್ಲ. ಈಗ ಅವ್ರು ಚೀಫ್ ಮಿನಿಸ್ಟರ್ ಅವರಿದ್ದಾರೆ, ಚೀಫ್ ಮಿನಿಸ್ಟರ್ ಕೇಳಿ. ಈಗ ಇದು DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಮಾತಾಡುವಂತಹ ಸಂದರ್ಭದಲ್ಲಿ ನೀವೇನಾದರೂ ನನ್ನ CM ಮಾಡಿದ್ರೆ ಅಂತಹ ಮಾತುಗಳನ್ನ ಅಥವಾ ನೀವು ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೇನೆ ಅನ್ನುವಂಥ ಮಾತು, ಅದಕ್ಕಿನ್ನೂ ಟೈಮ್ ಇದೆ, ಅರ್ಜೆಂಟಲ್ಲಿ ನಾನಿಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಮನದಲ್ಲೂ ತಿರುಗ್ತಾ ಇದೆ ಮತ್ತೊಮ್ಮೆ CM ಆಗುವಂತಹ ಕನಸು. CM ಕುರ್ಚಿಯಲ್ಲಿ ಕೂರೋದೇ DK ಶಿವಕುಮಾರ್ ಅವರ ಮುಂದಿನ ಗುರಿ. ಇಬ್ಬಿಬ್ರು ಕಾಂಗ್ರೆಸ್ನ ನಾಯಕರುಗಳು, ಇಬ್ಬರು ನಾಯಕರು ತಮ್ಮದೇ ರೀತಿಯಾದಂತಹ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ತಾವು CM ಆಗಬೇಕು ಅನ್ನುವಂಥ ಆಸೆ ಏನು ಬಿಚ್ಚಿಟ್ಟಿದ್ದಾರೆ ಅದು ಕುತೂಹಲ ಮೂಡಿಸಿದೆ. ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀನಿ ಅಂತಾರೆ ಸಿದ್ದರಾಮಯ್ಯ. ನಾನೇನಾದರೂ CM ಆದರೆ ಎಲ್ಲ ಮಾತುಗಳಿಗೂ ಕೂಡ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಎಲ್ಲ ಸೀಕ್ರೆಟನ್ನು ರಿವೀಲ್ ಮಾಡ್ತೀನಿ ಎನ್ನುವಂಥ ಮಾತುಗಳನ್ನು ಸಚಿವ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಒಂದೊಮ್ಮೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾರಾಗ್ತಾರೆ ಮುಖ್ಯಮಂತ್ರಿ? ರಾಜ್ಯ ಕಾಂಗ್ರೆಸ್ನ ಇಬ್ಬರು ನಾಯಕರಲ್ಲಿ 2 ಕನಸುಗಳು ಮೂಡಿದೆ. ಒಬ್ರು ನಾನು CM ಆದರೆ 10 kg ಅಕ್ಕಿ ಕೊಡ್ತೀನಿ ಅಂತ, ಇನ್ನೊಬ್ರು ನಾನು CM ಆದರೆ ಎಲ್ಲಾ ಸೀಕ್ರೆಟ್ಗಳನ್ನ ರಿವೀಲ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ. CM ಕುರ್ಚಿಯಲ್ಲಿ ಕೂರೋದು DK ಶಿವಕುಮಾರೋ ಅಥವಾ ಮಾಜಿ CM ಸಿದ್ದರಾಮಯ್ಯ ಅವರು ಅನ್ನುವಂಥ ವಿಚಾರ ಇದೆ. ಒಂದೊಮ್ಮೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಚುನಾವಣೆ ನಡೆದು ಅಥವಾ ವಿಧಾನಸಭೆ ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ, ಆ ಅಧಿಕಾರಕ್ಕೆ ಬಂದ ನಂತರದಲ್ಲಿ CM ಕುರ್ಚಿ ಮೇಲೆ ಕೂತ್ಕೊಳ್ಳೋರು DK ಶಿವಕುಮಾರೋ ಅಥವಾ ಮಾಜಿ CM ಸಿದ್ದರಾಮಯ್ಯ. ಯಾಕೆ ಈ ದ್ವಂದ್ವ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಇಬ್ಬರು ನಾಯಕರುಗಳು ಕೊಟ್ಟಿರುವಂಥ ಹೇಳಿಕೆ. ಬಳ್ಳಾರಿಯಲ್ಲಿ ಮಾತನಾಡುವಂಥ ಮಾಜಿ CM ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ನಾನೇನಾದರೂ ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿಯನ್ನು ಕೊಡ್ತೀನಿ ಎನ್ನುವಂಥ ಮಾತಾಡ್ತಾ ಇದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು CM ಆದರೆ ಎಲ್ಲ ವಿಚಾರವನ್ನು ಕೂಡ, ಎಲ್ಲ ಸೀಕ್ರೆಟನ್ನು ರಿವೀಲ್ ಮಾಡ್ತೀನಿ ಎನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇಬ್ಬರು ನಾಯಕರುಗಳಲ್ಲಿ 2 ಕನಸುಗಳು ಇದೆ. ಒಬ್ಬರು ನಾಯಕರು ಇವರು CM ಆಗಬೇಕು ಅಂತ, ಅವರು CM ಆಗಬೇಕು ಅಂತ. ಹಾಗಿದ್ರೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾರಾಗ್ತಾರೆ CM? ಮಾಜಿ CM ಸಿದ್ದರಾಮಯ್ಯನವರು ಆಗ್ತಾರಾ ಅಥವಾ DK ಶಿವಕುಮಾರ್ ಆಗ್ತಾರಾ ಅನ್ನುವಂಥ ದ್ವಂದ್ವ ಅಂತೂ ಮೂಡ್ತಾ ಇದೆ. ಈಗ ನಾನು ಚೀಫ್ ಮಿನಿಸ್ಟರ್ ಆಗಿ ಅದ್ರ ಬಗ್ಗೆ ಆನ್ಸರ್ ಮಾಡ್ತಿದ್ದೆ. ನಿಮಗೆ ಚೀಫ್ ಮಿನಿಸ್ಟರ್ ನಾಳೆನೂ ಸಿಗ್ತಾರೆ, ನೀವು ಕೇಳಿ, ಮೊನ್ನೆನೂ ಸಿಕ್ಕಿದ್ರು ನೀವು ಕೇಳಬೇಕಾಗಿತ್ತು. ಯು ಆರ್ ನಾಟ್ ಆಸ್ಕಿಂಗ್ ದಿ ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಆಸ್ಕಿಂಗ್ ದಿ ರೈಟ್. ಈಗ ಯಡಿಯೂರಪ್ಪನವರೇ ಆಗಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾನೇ ಅಸೆಂಬ್ಲಿಲಿ,
ನೀವೆಲ್ಲ ರೆಕಾರ್ಡ್ ತೆಗೆದು ನೋಡಿದ್ರು ಐ ಓನ್ಲಿ ಮೇಡ್ ಇಟ್ ವೆರಿ ಕ್ಲಿಯರ್. ಇಲ್ಲ ಮಾತಾಡಿದ ನಿಜ, ನಾನು ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ಮಿಕ್ಕಿದ ನೀವು ಚೀಫ್ ಮಿನಿಸ್ಟರ್ ಕೇಳಬೇಕು. ನನ್ನ ಚೀಫ್ ಮಿನಿಸ್ಟರ್ ಏನಾದ್ರು ನೀವು ಮಾಡಾದ್ಮೇಲೆ ನನಗೆ ಪ್ರಶ್ನೆ ಕೇಳಿದ್ರೆ ಆಗ್ತದೆ. ಇನ್ನು ನಾನು ಭಾಳ ಇನ್ನು ಟೈಮ್ ಇದೆ, ಅದಕ್ಕೆಲ್ಲ ಅರ್ಜೆಂಟಲ್ಲಿ ನಾನಿಲ್ಲ. ಈಗ ಅವ್ರು ಚೀಫ್ ಮಿನಿಸ್ಟರ್ ಅವರಿದ್ದಾರೆ, ಚೀಫ್ ಮಿನಿಸ್ಟರ್ ಕೇಳಿ. ನಾನು ಬಂದ್ರೆ 10 kg ಅಕ್ಕಿ ಮಾಡ್ತೀನಿ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾವ ಬಡವರು ಹಸಿರು ಮಲಗಬಾರ್ದು. ನಾನು ಬಂದ್ರೆ ಇನ್ನು ಕಾಂಗ್ರೆಸ್ ನಾಯಕರುಗಳು ಕೊಡ್ತಾ ಇರುವಂತಹ ಹೇಳಿಕೆ ಜೊತೆಗೆ ಬಿಚ್ಚಿಟ್ಟಿರುವಂತಹ ಆಸೆ, ಇಬ್ಬರು ನಾಯಕರುಗಳು ನಾನು ಸಿಎಂ ಆದ್ರೆ 10 kg ಅಕ್ಕಿ, ನಾನೇನಾದರೂ ಸಿಎಂ ಆದ್ರೆ ಎಲ್ಲ ಸೀಕ್ರೆಟ್ಗಳನ್ನು ರಿವೀಲ್ ಮಾಡ್ತೀನಿ ಅನ್ನುವಂಥ ವಿಚಾರ ಇಬ್ಬಿಬ್ರು ನಾಯಕರು ಎರಡೆರಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದೊಮ್ಮೆನಾದರೂ ಸರ್ಕಾರ ಬಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿಎಂ ಆಗ್ತೀನಿ ಅನ್ನುವಂಥ ಮಾತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಕಾಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ನ ಇಬ್ಬರು ನಾಯಕರುಗಳು ಹೇಳ್ತಾ ಇರುವಂತಹ ಮಾತು, ನಾನೇನಾದರೂ ಸಿಎಂ ಆದರೆ 10 kg ಅಕ್ಕಿ ಕೊಡ್ತೀನಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಎಲ್ಲಾ ಸೀಕ್ರೆಟ್ ರಿವೀಲ್ ಆಗಬೇಕು ಅಂದ್ರೆ ನಾನು ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಬ್ಬರು ನಾಯಕರ ಮಧ್ಯೆ ಏನಾದರೂ ಸಿಎಂ ರೇಸ್ಗೋಸ್ಕರ ಪೈಪೋಟಿ ನಡೀತಾ ಇದೆಯಾ ಅಂತ? ಒಂದೊಮ್ಮೆನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿಎಂ ಕುರ್ಚಿನಲ್ಲಿ ಡಿ ಕೆ ಕೂರ್ತಾರ ಅಥವಾ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂರ್ತಾರ? ಯಾವ ರೀತಿಯಾದಂತಹ ಹೇಳಿಕೆಗಳಿವು ಪ್ರಸನ್ನ? ಆನಂದ್ ಬುರ್ಲಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಹೊಸ ರೀತಿಯ ವಿಶ್ಲೇಷಣೆಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಾವು ಹಿಂದಿನ ತಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭ ಮಾಡಿದಂತಹ ಇಂದಿರಾ ಕ್ಯಾಂಟೀನ್ ಯೋಜನೆ ಇದೆ ಮತ್ತು ಅಕ್ಕಿ ಕೊಡುವಂತಹ ಉಚಿತವಾಗಿ ಯೋಜನೆ ಇದೆ, ಇದರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಎರಡು ಯೋಜನೆಗಳು ತಮ್ಮನ್ನ ಮತ್ತೆ ಸರ್ಕಾರವನ್ನ ಅಧಿಕಾರಕ್ಕೆ ತರುತ್ತೆ, ತಮ್ಮನ್ನ ಮುಖ್ಯಮಂತ್ರಿಯ ಗಾದಿಗೆ ಮತ್ತೆ ಕೂರಿಸುತ್ತೆ ಅನ್ನುವಂಥ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದ್ರೆ ವಿಧಾನಸಭಾ ಚುನಾವಣೆ ಕಳೆದ ನಂತರ ಆ ನಿರೀಕ್ಷೆ ಎಲ್ಲವೂ ಕೂಡ ಬುಡಮೇಲಾಯಿತು. ಆದ್ರೆ ಆ ಕನಸು ಮಾತ್ರ ಸಿದ್ದರಾಮಯ್ಯನವರಿಗೆ ಇನ್ನೂ ಕೂಡ ಹೋಗಿಲ್ಲ ಅನ್ನುವಂಥದ್ದು ಅವರ ಮಾತಿನಲ್ಲೇ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ತಾನು ಮತ್ತೆ ಅಧಿಕಾರಕ್ಕೆ ಬಂದ್ರೆ, ಅಂದ್ರೆ ಮತ್ತೆ ಸಿಎಂ ಪಟ್ಟಕ್ಕೆ ಏರಿದ್ರೆ 10 kg ಅಕ್ಕಿಯನ್ನ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಕಳೆದ ಏನು ಲೋಕಸಭಾ ಚುನಾವಣೆಯ ಪ್ರಚಾರದ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ತುಮಕೂರು ಇರಬಹುದು, ಬೆಂಗಳೂರು ಇರಬಹುದು, ಈ ಎಲ್ಲ ಭಾಗಗಳಲ್ಲೂ ಕೂಡ ತಮ್ಮ ಉಚಿತ ಅಕ್ಕಿ ನೀಡುವಂತಹ ಯೋಜನೆಯ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಆ ಉಚಿತವಾಗಿ ಕೊಡ್ತಾ ಇರುವಂತಹ 7 kg ಅಕ್ಕಿಯನ್ನ 10 kgಗೆ ಏರಿಸುವ ಮೂಲಕ ತಮ್ಮ ಏನು ಕನಸಿನ ಮಾತಿದೆ ಅದನ್ನ ವೇದಿಕೆಯ ಮುಂದೆ ಹೊರಹಾಕಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಮತ್ತೊಮ್ಮೆ ಮಾತನಾಡಿರುವಂತಹ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿರುವಂತದ್ದು. ಎಲ್ಲೋ ಒಂದು ಕಡೆ ತಮ್ಮ ಡ್ರೀಮ್ ಏನಿದೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಹೊರಹಾಕಿದ್ರು. ಅಂದ್ರೆ ಯಡಿಯೂರಪ್ಪನವರ ಆಡಿಯೋ ಬಾಂಬ್ ಏನು ವಿಚಾರ ಇದೆ, ಆಪರೇಷನ್ ಕಮಲಕ್ಕೆ ಕುರಿತಾದಂಥ ವಿಚಾರ, ಇದಕ್ಕೆ SIT ಅನ್ನ ಇದುವರೆಗೂ ಕೂಡ ಯಾಕೆ ರಚನೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ತಾರೆ. ಈ ಸಂದರ್ಭದಲ್ಲಿ ಉತ್ತರ ಕೊಟ್ಟಂತಹ ಡಿ ಕೆ ಶಿವಕುಮಾರ್ ಅವರು, ನಾನು ಇನ್ನೂ ಸಿಎಂ ಆಗಿ ಸ್ಥಾನವನ್ನು ಅಲಂಕರಿಸಿಲ್ಲ, ಸಿಎಂ ಆಗಿ ಪಟ್ಟವನ್ನು ಏರಿದ ನಂತರವಷ್ಟೇ ನಾನು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತೇನೆ, ಅದಕ್ಕೆ ಇನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಇದೆ, ಆದರೆ ಸಿಎಂ ಆದಂತಹ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದು ಬಿಟ್ವೀನ್ ದ ಲೈನ್. ಈ ಮಾತನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ಎಲ್ಲೋ ಒಂದು ಕಡೆ ತಾವು ಮತ್ತೆ ಮುಖ್ಯಮಂತ್ರಿ ಗಾದಿಗೆ ಏರ್ಬೇಕು ಅನ್ನುವಂತಹ ಕನಸು, ಹಂಬಲ ಅತ್ಯಂತ ಆಳವಾಗಿ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇ ರೀತಿ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತಮ್ಮ ಮುಂದಿನ ಒಂದು ರೂಪುರೇಷೆಯನ್ನು ವಿಚಾರ ಮಾಡಿದ್ರೆ ಅವರಿಗೂ ಕೂಡ ನೇರವಾದಂತಹ ಕಣ್ಣು ಇರುವಂತದ್ದು ಮುಂದೆ ಮುಖ್ಯಮಂತ್ರಿಯ ಗಾದಿಯ ಮೇಲೆ ಅನ್ನುವಂಥದ್ದು ಅವರ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಮೈತ್ರಿ ಸರ್ಕಾರ ಲೋಕಸಭಾ ಚುನಾವಣೆಯನ್ನ ಒಟ್ಟಾಗಿ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮೇ 23ಕ್ಕೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಇಬ್ಬರು ಪ್ರಮುಖ ಸಮುದಾಯದ ಈ ನಾಯಕರ ಹೇಳಿಕೆ ಏನಿದೆ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಮೇ 23ರ ನಂತರ ಅಂದ್ರೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುತ್ತಿನ ಸಂಚಲನ ಸೃಷ್ಟಿ ಆಗಬಹುದು. ಇದು ಯಾವ ರೀತಿಯ ಒಂದು ಅತಿರೇಕಕ್ಕೂ ಕೂಡ ಹೋಗಬಹುದು ಮತ್ತು ಸರ್ಕಾರವೇ ಬಿದ್ದು ಹೋಗುವಂತಹ ಹಂತವನ್ನು ಕೂಡ ತಲುಪಬಹುದು. ಹೊಸ ಸರ್ಕಾರ ಬಂದ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಈಗಿನಿಂದಲೇ ರಾಜಕೀಯ ನಾಯಕರ ನಡುವೆ ಶುರುವಾಗಿದೆಯಾ? ಅದರಲ್ಲೂ ಪ್ರಮುಖ ಸಮುದಾಯವನ್ನ ಪ್ರತಿನಿಧಿಸುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಒಕ್ಕಲಿಗ ಸಮುದಾಯವನ್ನು ಬಿಂಬಿಸುವಂತಹ ಡಿ ಕೆ ಶಿವಕುಮಾರ್ ಅವರ ಈ ಮಾತಿನ ಮೂಲಕ ಒಳ ಒಂದು ರಾಜಕೀಯ ಒಳ ಸುಳಿಯಲ್ಲಿ ಮುಖ್ಯಮಂತ್ರಿಯ ಗಾದಿಯ ಮೇಲೆ ಇಬ್ಬರು ಕೂಡ ಕಣ್ಣು ನೆಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆನಂದ್ ಬುರ್ಲಿ, ಧನ್ಯವಾದ ಪ್ರಸನ್ನ.